2025-26ನೇ SSLC ಪರೀಕ್ಷೆಗೆ ಮಾನಸಿಕವಾಗಿ, ದೈಹಿಕವಾಗಿ, ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳನ್ನು ಸಿದ್ಧತೆ ಮಾಡಿದ ಹೆಮ್ಮೆಯ ಶಿಕ್ಷಣ ಸಂಸ್ಥೆ ಶ್ರೀ ರಮೇಶಣ್ಣ ಗಡದನ್ನವರ ಚೈತನ್ಯಧಾಮ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಶಿರೋಳ್, ಶ್ರೀ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಶಿರೋಳ್. ಒಟ್ಟಾರೆಯಾಗಿ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ಉಜ್ವಲಗೊಳಿಸುವ ದಿಶೆಯಲ್ಲಿ ಉತ್ತಮ ಪ್ರಯತ್ನ. 5ನೇ ವರ್ಷದ ಪಾದಾರ್ಪಣೆ ಗಮನಾರ್ಹವಾಗಿದೆ. ಬನ್ನಿ, ವಿದ್ಯಾರ್ಥಿಗಳಿಂದ ಗುರುಗಳಿಂದ ಪರೀಕ್ಷೆ ಸಿದ್ಧತೆ ಯಾವ ಥರ ಇದೆ ಅಂತ ಕೇಳೋಣ. ನಮ್ಮ ಸರ್ಗಳು ನಮಗೆ ಭಾಳ ಸಪೋರ್ಟ್ ಮಾಡ್ತಾರು. ನಾವು ನಮ್ಮ ಸಿಲೆಬಸ್ ಎಲ್ಲ ಡಿಸೆಂಬರ್ಕಿಂತ ಮುಂಚೆನೇ ಮುಗ್ದೈತಿ. ನಮ್ಮಲ್ಲೆಲ್ಲ ಫಸ್ಟ್ ಒಂದೊಂದು ಸಬ್ಜೆಕ್ಟನ್ನು ಒಂದೊಂದು ತಾಸು ಅಂತ ಹಾಕೊಂಡಿವಿ. ನಮಗೆ ಒಂದು ಸ್ವಲ್ಪ ಟಫ್ ಇದ್ದಿದ್ದು ನಾವು ಭಾಳ ಹೆಚ್ಚು ಒತ್ತು ಕೊಟ್ಟು ಲೆಕ್ಕ ಬಿಡಿಸ್ತೀವಿ. ನಮ್ಮ ಸರ್ಗಳು ಅದಕ್ಕೆ ಭಾಳ ನಮಗೆ ಸಪೋರ್ಟ್ ಮಾಡ್ತಾರು. ನಮ್ಮ ಜೊತೆನೇ ಇದ್ದು ನಮಗೆ ಏನಾರ ಡೌಟ್ ಇದ್ರೆ ನಮಗೆ ಸಾಲ್ವ್ ಮಾಡಿಕೊಡ್ತಾರು. ನಾವು ಗ್ರೂಪ್ ಸ್ಟಡೀಸ್ ಅಂತ ಮಾಡ್ತೀವಿ ಸಂಜಿಕ. ಅವಾಗ ಎಲ್ಲ ನಮ್ಮ ಟೀಮ್ ಸರ್ಗಳು ಅಂತ ಮಾಡ್ಯಾರು. ಅವಾಗ ಡೈಲಿ ಒಬ್ಬೊಬ್ರು ಒಂದೊಂದು ಟೀಮ್ ಸರ್ ತಗೊಂಡ ನಮಗೆ ಏನಾರ ಡೌಟ್ ಇದ್ದಿದ್ದು ಹೇಳೋದು, ನಮಗೆ ಏನಾರ ಸ್ವಲ್ಪ ಸಾಲ್ವ್ ಮಾಡೋದು ಅದು ಎಲ್ಲ ಮಾಡ್ತಾರು. ಮತ್ತು ಡೈಲಿ ನಮಗೆ ಏನಾರ ಟಫ್ ಅನ್ಸಿರ ಅದು ನಮಗ ಸ್ಕ್ರೀನ್ ಒಳಗದು ತೋರಿಸ್ತಾರು. ಮತ್ತು ನಮ್ಮ ಗ್ರೂಪ್ ಸ್ಟಡೀಸ್ ಭಾಳ ಮಾಡ್ತೀವಿ. ನಮ್ಮ ಸರ್ಗಳು ಇಲ್ಲೇ ನಮ್ಮ ಜೊತೆನೇ ಇದ್ದ ನಮಗೂ ಸಪೋರ್ಟ್ ಭಾಳ ಮಾಡ್ತಾರು. ನಾವು ನಾಳೆ ಎಕ್ಸಾಮ್ನಾಗ ಬರೋದ ಸ್ಟೇಟಿಗೆ ಫಸ್ಟ್ ಬರ್ತೀವತ್ ನಾ ಹೇಳ್ತೀನಿ. ಪಾಡ್ದಾಗ ಅಷ್ಟೇ ಅಲ್ಲ, ಪಾಡ್ದಾಗೂ ಓದಿವಿ, ಆಡ್ದಾಗೂ ಸ್ಟೇಟ್ ಲೆವೆಲ್ ಹೋಗೈತಿ. ಈ ಸಲ ಪಾಡ್ದಾಗೂ ಸ್ಟೇಟ್ ಲೆವೆಲ್ ಹೋಗಂತ ಭಾವಿಸ್ತೀವಿ. ನಮ್ಮಲ್ಲಿ ಹುಡುಗರ 43 ಜನ ಅದೀವಿ, ಹುಡುಗಿಯರ 34 ಜನ ಅದೀವಿ. ಅಷ್ಟು ಟೋಟಲ್ 77 ಜನ ಅದೀವಿ. ನಮ್ಮಲ್ಲಿ ಸಾಯಂಕಾಲ ಡೈಲಿ 7th ಕ್ಲಾಕ್ ಮಟ್ಟ ನಮ್ಗೆ ಗ್ರೂಪ್ ಸ್ಟಡಿ ಮಾಡಿಸ್ತಾರು. ಒಂದೊಂದು ಗ್ರೂಪ್ ಸ್ಟಡಿ ಒಳಗೆ 14 ಜನ ಅದೀವಿ. ಹುಡುಗರು ಮಿಕ್ಸ್ ಅದೀವಿ. ಮತ್ತು ನಮ್ಮ ಸರ್ ಬಗ್ಗೆ ಬಂದ್ರೆ ಎಲ್ಲರೂ ದೂರಿಂದನ ಬರ್ತಾರ ನಮ್ಮ ಸರ್ಗಳ. ಮತ್ತು ಅವ್ರು ಗ್ರೂಪ್ ಸ್ಟಡಿಗೋಸ್ಕರ ಅವರು 7 ಮಟ್ಟ ಇರಕತ್ತಾರು. ಸರ್ಗಳ ನಮ್ಮನ್ನ 11 ಮಟ್ಟ ಓದಿಸ್ತಾರು. ಮತ್ತು ಬೆಳಗ್ಗೆ ಅವರು 4ಕ್ಕೆ ಎಬ್ಬಿಸ್ತಾರು. ಮತ್ತು ನಮ್ದೇನು ನಾವು ಗ್ರೂಪ್ ಮಾಡಿವಲ್ಲ, ಡೈಲಿ ನಾವು ಅವ್ರಿಗೆ 4ಕ್ಕೆ ಎದ್ದು ಮೆಸೇಜ್ ಮಾಡ್ತೀವಿ. ಅವರು ನಮ್ಗೆ ಡೈಲಿ ಎಬ್ಸತ್ತಾರು. 6 ಜನ ಗ್ರೂಪ್ ಮಾಡೀವಿ. 6 ಜನ ಸರ್ ಒಬ್ಬರ ಇಬ್ಬರ ಅನ್ನಂಗಿಲ್ಲ, 6 ಜನ ಸರ್ ತಾವು ನಿದ್ದಿಗೆಟ್ಟ ನಮ್ನೆಲ್ಲ ಎಬ್ಬಿಸ್ತಾರು. ಅವರಿಗೆ ಧನ್ಯವಾದಗಳು ಹೇಳ್ತಾರ. ನಾಳೆ ಎಕ್ಸಾಮ್ ಇರ್ತಾ ಇವತ್ತು ನಾವು ಒಟ್ಟೆ ಓದ್ಬಾರ್ದ, ಯಾಕಂದ್ರೆ ಅದು ನಮ್ಗೆ ನೆನಪು ಉಳಿಯಂಗಿಲ್ಲ. ನಾವು ಎಷ್ಟು ಪ್ರಯತ್ನ ಮಾಡಿದ್ರು ನಮ್ಮ ಸತತ ಪ್ರಯತ್ನ ಹಿಂದೆ ಮಾಡ್ಬೇಕಾ. ಈಗ ನಮ್ಗೆ ಅನಿಸ್ತೈತಿ ನಾಳೆ ಎಕ್ಸಾಮ್ ನಾವೇನು ಏನು ಓದೋದೇ ಬೇಕಾಗಿಲ್ಲ, ಯಾಕಂದ್ರೆ ನಾವು ಎಲ್ಲ ರೆಡಿ ಆಗಿವಿ. ಬರೀದೊಂದ ಅವಶ್ಯಕತೆ ಐತಿ. ನಾವೀಗ ಎಷ್ಟು ನಮ್ಮ ಆತ್ಮದಲ್ಲಿ ಇರ್ತೈತಿಲ್ಲ ಅದನ್ನೆಲ್ಲ ಹೋಗಿ ನಾವು ನಮ್ಮ ಪ್ರತಿಭೆಯನ್ನು ಹಂಚ್ಕೋತೀವಿ. ನಾವು ಆಡ್ದಾಗೂ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಿವಿ, ಅಲ್ಲಿಯೂ ಸದ್ಯಕ್ಕೆ ನಮ್ಮ ಪ್ರತಿಭೆಯನ್ನು ಪ್ರತಿನಿಧಿಸ್ತೀವಿ. ಇನ್ನು ನಾವು ನಮ್ಮ ಪಾಡ್ದಾಗೂ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು 10ನೇ ತರಗತಿಯಲ್ಲಿ 7 ಜನ ಪ್ಲೇಯರ್ಸ್ ಸ್ಟೇಟ್ ಲೆವೆಲ್ ಪ್ಲೇಯರ್ಸ್ ಅದೀವಿ. ನಾವೀಗ ಪಾಡ್ದಾಗೂ ಸದ್ಯಕ್ಕೆ ನಾವು ಸ್ಕೋರ್ ಮಾಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಆಡ್ದಾಗೋದ್ಲೆ ಯಾವ್ದು ಆಟದಿಂದ ನಮ್ಗೇನು ಪಾಠ ಏನು ಕಡಿಮೆ ಆಗಿಲ್ಲ, ಯಾವುದ್ರಲ್ಲೂ ಭೇದವಿಲ್ಲ, ಎರಡೂ ಸಮಾನವಾಗಿ ಹೇಳ್ಕೊಡ್ತಾರು. ನಮ್ಮ ಸರ್ ಭಾಳ ಕಷ್ಟಪಟ್ಟಾರು. ಅದನ್ನೆಲ್ಲ ನಾವು ನಾಳೆ ನಮ್ಮ ಎಕ್ಸಾಮ್ದಾಗ ತೋರಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾಳೆ ಬರು ಕ್ವಶನ್ ಇದು ಯಾವ್ದು ಬೇಕಾದ್ ಬರ್ಲಿ, ಈ ಪಾಠದಾಗ ಬಂದೈತಿದ ಇದನ್ನ ಬರೀತೀನೋ, ಇದನ್ನ ಟಚ್ ಮಾಡತ್ತೇನೋ, ಇದಕ್ಕೆ ನನಗೆ ಅವ್ರ ಮಾರ್ಕ್ಸ್ ಕೊಡಬೇಕು ಅನ್ನೋದು ಅಭಿಪ್ರಾಯ ನಂದಾಗೈತಿ. ಯಾಕಂದ್ರೆ ನಾವೀಗ ಅಷ್ಟೆಲ್ಲ ಓದಿವಿ. ಇದ್ ಬಂದ್ರೆ ನಮಗ್ ಬರಿಬೇಕ, ಇದು ಬಂದ್ರೆ ನಮಗ್ ಬರ್ತೈತೆ ಅನ್ನೋದು ಕಾನ್ಫಿಡೆನ್ಸ್ ನನಗೈತೆ. ನನಗ್ ಒಬ್ಬಕಿಗೆ ಅಲ್ಲ, ಇಡೀ ನಮ್ ಶಾಲ್ಯಾಗ ಹೇಳ್ತೀನಿ. ನಮ್ ಸರ್ ಎಲ್ಲಿ ಒಂದ್ ಪುಸ್ತಕದಾಗ ಒಂದ್ ವರ್ಡು ಬಿಡ್ಲಾರ್ದ ಎಲ್ಲ ಹಂಗ ನಾವು ಓದಿವಿ. ನಾಳೆ ಬರೋ ಎಕ್ಸಾಮ್ ಒಳಗ ಔಟ್ ಆಫ್ ಔಟ್ ಮಾಡ್ತೀವಿ. ಇದ್ರಾಗ ನನ್ನ ನೆಚ್ಚಿನ ಗುರುಗಳಂದ್ರೆ ಮಡಪ್ಪು ಸರ್. ಯಾಕಂದ್ರೆ ನನ್ನ ಹೆಸರು ಸಹನಾ ಮಲ್ಲಪ್ಪ ಹೊಸೂರ್. ನಾನು ಶ್ರೀ ರಮೇಶಣ್ಣ ಗಡದನ್ನವರ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಓದಾಕತ್ತೀನಿ. ನಮ್ಮ ಸರ್ ನಮಗ ಬಾಳ್ ಒತ್ತು ಕೊಟ್ಟು ಬಾಳ್ ಕಲಿಸ್ತಾರು. ನಾವು ಅದೇ ರೀತಿ ನಾಳೆ ಔಟ್ ಆಫ್ ಔಟ್ ಮಾಡಿ ರಿಸಲ್ಟ್ ಮಾಡ್ತೀವಿ ಅಂತ ಹೇಳ್ತಾನು. ನಾವು ರಾಜ್ಯಕ್ಕೆ ಫಸ್ಟ್ ಬರ್ತೀವಿ ಅಂತ ಹೇಳ್ತೀನಿ. SSLC ಪರೀಕ್ಷೆ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್. ನಾಳೆ ನಡೆಯಲಿರುವ ವಾರ್ಷಿಕ ಪರೀಕ್ಷೆಗೆ ಸಜ್ಜಾಗಿದ್ದೇವೆ. ಅದೇ ರೀತಿ ನಮ್ಮ ಶಿಕ್ಷಕರು ಜೂನ್ನಿಂದ ನಮಗೆ ತರಗತಿಗಳನ್ನು ತೆಗೆದುಕೊಂಡು ಸುಮಾರು ನವೆಂಬರ್ ತಿಂಗಳಲ್ಲಿ ಎಲ್ಲ ನಮ್ಮ ಪಠ್ಯಕ್ರಮವನ್ನು ಮುಗಿಸಿಕೊಟ್ಟರು. ಅದೇ ರೀತಿ 3-4 ಬಾರಿ ಆ ಪಠ್ಯಕ್ರಮವನ್ನು ಪುನರಾವರ್ತಿತ ಮಾಡಿ ನಮಗೆ ವ್ಯಾಸಂಗವನ್ನು ಅನುಕೂಲಿಸಿದರು. ಮುಂದೆ ನಮಗೆ SSLC ಎಂಬ ಗುರಿ ಇತ್ತು. ಹಿಂದೆ ಗುರುಗಳ ಬೆಂಬಲ ಇದ್ದುದರಿಂದ ನಾಳೆ ಪರೀಕ್ಷೆ ನಾವು ಧೈರ್ಯದಿಂದ ಎದುರಿಸುತ್ತಿದ್ದೇವೆ ಎಂದು ಹೇಳಬಹುದು. ಅದೇ ರೀತಿ ನಮ್ಮ ಎಲ್ಲ ಶಿಕ್ಷಕರು ಕನ್ನಡದಿಂದ ಸಮಾಜ ವಿಜ್ಞಾನ 6 ಶಿಕ್ಷಕರು ಬೆಳಿಗ್ಗೆ 4 ಗಂಟೆಯಿಂದ 10 ಗಂಟೆಯವರೆಗೆ ನಮ್ಮನ್ನು ವ್ಯಾಸಂಗದಲ್ಲಿ ತೊಡಗುವಂತೆ ಮಾಡುತ್ತಿದ್ದರು. ಬೆಳಿಗ್ಗೆ 4 ಗಂಟೆಗೆ ನಮ್ಮನ್ನು ಎಬ್ಬಿಸಿ ಸಾಯಂಕಾಲ 10ರಿಂದ 11 ತನಕ ನಮಗೆ ಓದಿಸುತ್ತಿದ್ದರು.
ಅದೇ ರೀತಿ ವಿಶೇಷ ತರಗತಿಗಳು, ನಮ್ಮಲ್ಲಿ ಆತ್ಮಸ್ಥೈರ್ಯ ತುಂಬುವಂತ ತರಗತಿಗಳು, ವಿಶೇಷ ಶಿಕ್ಷಕರು, ವಿಶೇಷ ಸಂಪನ್ಮೂಲ ಹೊಂದಿದ ಶಿಕ್ಷಕರಿಂದ ನಮಗೆ ತರಗತಿಗಳನ್ನು ನಡೆಸುತ್ತಿದ್ದರು. ವಾರಾಂತ್ಯದಲ್ಲಿ ಘಟಕ ಪರೀಕ್ಷೆ ಹಾಗೂ ಘಟಕ ಮುಗಿದಾಗಲೆಲ್ಲ ಘಟಕ ಪರೀಕ್ಷೆ ನಡೆಸಿ ನಮಗೆ ಹೆಚ್ಚಿನ ವಿಷಯ ವ್ಯಾಸಂಗದ ಅನುಕೂಲವನ್ನು ಮಾಡಿದ್ದಾರೆ. ನಮ್ಮ ಶಿಕ್ಷಕರು ಹೇಳುತ್ತಿದ್ದರು, ನಿಮ್ಮ ಉತ್ತಮ ಅಂಕಗಳು ನಮ್ಮ ಊರಿಗೆ ಕೀರ್ತಿ ತರುತ್ತವೆ ಎಂದು. ಆದರೆ ನಾವು ಶಿಕ್ಷಕರಿಗೆ ಈ ಮೂಲಕ ಮಾತು ಕೊಡುತ್ತೇವೆ, ನಮ್ಮ ಉತ್ತಮ ಅಂಕಗಳು ಊರಿಗೆ ಮಾತ್ರ ಅಲ್ಲ ಇಡೀ ರಾಜ್ಯಕ್ಕೆ ಕೀರ್ತಿ ತರುತ್ತವೆ ಎಂದು ಹೇಳ ಬಯಸುತ್ತೇನೆ. ಅದೇ ರೀತಿ ನಾಳೆ ನಾವು ಪರೀಕ್ಷೆ ಬರೆದು ಇತಿಹಾಸ ಸೃಷ್ಟಿಸುತ್ತೇವೆ ಎಂದು ಹೇಳುತ್ತೇವೆ. ಕನ್ನಡ ಬೋಧಿಸುವ ಶಿಕ್ಷಕರ ಹೆಸರು ವಿ.ಎಸ್. ಮಡ್ಯಾಪುಳ ಗುರುಗಳು ಹಾಗೂ ಇಂಗ್ಲಿಷ್ ವಿಷಯದ ಶಿಕ್ಷಕರು ಮೋಹನ್ ಕುಮಾರ್ ಬಡ್ಗೇರ್ ಸರ್ ಅವರು, ಹಾಗೂ ಹಿಂದಿ ವಿಷಯದ ಶಿಕ್ಷಕರು ಎ.ಆರ್. ಹಿಪ್ಪರ್ಗಿ ಸರ್, ವಿಜ್ಞಾನ ವಿಷಯದ ಶಿಕ್ಷಕರು ಎಂ.ಬಿ. ಬನ್ನೂರ್ ಸರ್, ಸಮಾಜ ವಿಜ್ಞಾನದ ಶಿಕ್ಷಕರು ಎಂ.ವಿ. ದಳವಾಯಿ ಸರ್, ಹಾಗೂ ಗಣಿತ ವಿಷಯದ ಶಿಕ್ಷಕರು ಎ.ಟಿ. ಶರ್ಬೂರ್ ಸರ್. ಇವರು ನಮಗೆ ಹಗಲಿರುಳು ಎನ್ನದೇ ವಸತಿ ಮಾಡಿಕೊಂಡು ನಮಗೆ ಓದಲು ಅವಕಾಶ ನೀಡುತ್ತಾರೆ. ನಮ್ಮನ್ನು ಸಂಜೆ 11 ಗಂಟೆವರೆಗೂ ಓದಿಸುತ್ತಾರೆ ಮತ್ತು ಬೆಳಗ್ಗೆ 4ರಿಂದ 7 ಗಂಟೆವರೆಗೂ ಓದಿಸುತ್ತಾರೆ. ಇವರಿಗೆ ನಾನು ಚಿರಋಣಿಯಾಗಿದ್ದೇನೆ. ನಾನು ಮುಂದೆ ಬರುವ ಅಂತಿಮ ಪರೀಕ್ಷೆಯಲ್ಲಿ ನಾವು ಎಲ್ಲ ವಿದ್ಯಾರ್ಥಿಗಳು 100ಕ್ಕೆ 100% ಮಾಡುತ್ತೇವೆ ಎಂದು ಹೇಳಲು ಇಷ್ಟ. ಶಾಲೆಯಲ್ಲಿ ಈ 5ನೇ ಬ್ಯಾಚ್ ಇದು SLC ವಿದ್ಯಾರ್ಥಿಗಳು ವಿದ್ಯಾರ್ಜನೆ ಮಾಡ್ತಾ ಇರೋದು. ನಮ್ಮ ಶಾಲೆಯ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಪ್ರೌಢ ವಿಭಾಗದ ಎಲ್ಲ ಶಿಕ್ಷಕರು ಹಾಗೂ ನಮ್ಮ ಸಂಸ್ಥೆ ಅಧ್ಯಕ್ಷರು, ನಮ್ಮ ಮುಖ್ಯರುಗಳು ಒಂದು ಸಹಕಾರದಿಂದ ಎಲ್ಲ ಶಿಕ್ಷಕರು ಬಹಳ ಮುತುವರ್ಜಿ ವಹಿಸಿ ಒಂದು ನವೆಂಬರ್ ತಿಂಗಳನ್ನೊಟ್ಟಿಗೆ ಎಲ್ಲ ಸಿಲೆಬಸ್ ಅನ್ನು ಮುಗಿಸ್ಕೊಂಡು ಮುಂದಿನ ದಿನಮಾನದೊಳಗೆ ಪ್ರತಿ ವಾರ ಪರೀಕ್ಷೆ, ಆಮೇಲೆ ಪ್ರತಿದಿನ ಎಕ್ಸ್ಟ್ರಾ ಕ್ಲಾಸು, 6:30 ಕ್ಲಾಸು, ಆಮೇಲೆ ಪ್ರತಿದಿನ ವಿದ್ಯಾರ್ಥಿಗಳು 4 ಗಂಟೆಗೆ ಏಳಿಸೋದಂತ ಕೆಲಸವನ್ನ ಮಾಡ್ತಾ ಇದ್ದು. ಆಮೇಲೆ ಆ ವಿದ್ಯಾರ್ಥಿಗಳು ಪ್ರತಿದಿನ ಎಲ್ಲಾ ಶಿಕ್ಷಕರಿಗೆ 6 ಗ್ರೂಪ್ ಮಾಡಿಕೊಂಡು 6 ಗ್ರೂಪಿನ ಶಿಕ್ಷಕರಿಗೆ ಆ ವಿದ್ಯಾರ್ಥಿಗಳು ಬೆಳಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಸರ್ ಅಂತೇಳಿ ಮೆಸೇಜ್ ಮಾಡೋದಾಗಿರ್ಬೋದು. ಆಮೇಲೆ ವಿದ್ಯಾರ್ಥಿಗಳಿಗೆ ಯಾವುದೇ ವಿಷಯದಲ್ಲಿ ಏನಾದ್ರೂ ತೊಂದರೆ ಆಗಿದ್ರೆ ಅದನ್ನ ಆವಾಗ್ಲೇ ಫೋನ್ ಹಚ್ಚಿ ಒಂದು ಪರಿಹರಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಬಂದಿರೋದು. ಈ ಸುಮಾರು ಒಂದು 15-20 ದಿನದಿಂದ ಎಲ್ಲಾ ಬಾಲಕ ಮತ್ತು ಬಾಲಕಿಯರನ್ನ ವಸತಿಯನ್ನ ಇಟ್ಕೊಂಡು ಆ ವಿದ್ಯಾರ್ಥಿಗಳಿಗೆ ನಾವು ಏನ್ ಮಾಡ್ತಾ ಇದ್ದೀವಿ, ಮುತುವರ್ಜಿ ವಹಿಸಿ ಎಲ್ಲಾ ಶಿಕ್ಷಕರ ಒಂದು ಸಹಾಯದಿಂದ ಮುತುವರ್ಜಿ ವಹಿಸಿ ಏನ್ ಮಾಡ್ತಾ ಇದ್ದೀವಿ, ಆ ವಿದ್ಯಾರ್ಥಿಗಳನ್ನ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ನಾವೇನ್ ಮಾಡ್ತಾ ಇದ್ದೀವಿ, ವಿಶೇಷ ತರಗತಿಯನ್ನು ಮಾಡಿ ಆ ವಿದ್ಯಾರ್ಥಿಗಳ SLC ಪರೀಕ್ಷೆಗೆ ಪೂರ್ವ ತಯಾರಿಯನ್ನ ಮಾಡ್ತಾ ಇದ್ದೀವಿ. ಬೆಳಗ್ಗೆ 4 ಗಂಟೆಗೆ ಆ ವಿದ್ಯಾರ್ಥಿಗಳನ್ನ A, B ಮತ್ತು C ಅಂತ ಹೇಳಿ ವಿಂಗಡಣೆ ಮಾಡಿಕೊಂಡು ಪ್ರತ್ಯೇಕವಾರು ಆ ವಿದ್ಯಾರ್ಥಿಗಳಿಗೆ ವಿಷಯವಾರು ವಿಶೇಷ ತರಗತಿಗಳನ್ನ ಮಾಡೋದಾಗಿರ್ಬೋದು. ಆ ವಿದ್ಯಾರ್ಥಿಗಳಿಗೆ 40+, 50+ ರ್ಯಾಂಕ್ ಯಾವ ರೀತಿ ತಗೊಳ್ಬೇಕು, ಆಮೇಲೆ ವಿಶೇಷ ಶಿಕ್ಷಕರಿಂದ, ಅನುಭವಿತ ಒಬ್ಬರು ಸಂಪನ್ಮೂಲ ವ್ಯಕ್ತಿಗಳಿಂದ ವಿಶೇಷ ತರಗತಿಗಳನ್ನ ಏರ್ಪಡಿಸಿ ಎಲ್ಲಾ ವಿಷಯಗಳಲ್ಲಿ ಒಳ್ಳೆಯ ಅಂಕವನ್ನ ಪಡೆಯಲು ಏನೇನು ಸಾಧ್ಯ ಅದನ್ನು ನಮ್ಮ ಸಂಸ್ಥೆಯಿಂದ ಮಾಡ್ಕೊತ ಬಂತಾ ಇದ್ದೀವಿ. ನಾಳೆ ಒಂದು ಪರೀಕ್ಷೆಯನ್ನು ಬರೀತಕ್ಕಿರ್ತಕ್ಕಂಥ ನಮ್ಮ ಶಾಲೆ ವಿದ್ಯಾರ್ಥಿಗಳು ನನ್ನ ಒಂದು ಅಭಿಪ್ರಾಯದಂತೆ 100ಕ್ಕೆ 100% ಮಾಡ್ತಾರ ಅಂತಕ್ಕಂಥ ಭರವಸೆ ಇದೆ. ಆಮೇಲೆ ಕಾದ್ ನೋಡೋಣ. ನಮ್ಮ ವಿದ್ಯಾರ್ಥಿಗಳು ಕೂಡ ಹೋದ ವರ್ಷ ನಮ್ಮ ಸೆಂಟರ್ಗೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ನಮ್ಮ ಶಾಲೆ ಬಂದಿರ್ಬೋದು. ಈ ಸಾರಿನೂ ಕೂಡ ಪ್ರಯತ್ನ ಪಡ್ತೀವಿ, ತಾಲೂಕಿಗೆ ಪ್ರಥಮ ಬರ್ತಾರೇನೋ ಅಂತಕ್ಕಂಥ ಭರವಸೆ ಇದೆ. ಕಾದ್ ನೋಡೋಣ. ಎಲ್ಲಾ ವಿದ್ಯಾರ್ಥಿಗಳಿಗೆ ನನ್ನ ಮೂಲಕ ಮತ್ತೊಮ್ಮೆ ಪರೀಕ್ಷೆಗೆ ಆಲ್ ದ ಬೆಸ್ಟ್ ಅನ್ನ ಹೇಳಕ್ ಇಷ್ಟಪಡ್ತೀನಿ.